ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ನ್ಯೂ ದೆಹಲಿ ಬ್ರಾಂಚ್ ಕಡೆಯಿಂದ ಇದೀಗ ನೋಟಿಫಿಕೇಷನ್ ಬಿಡುಗಡೆಯಾಗಿದೆ. ಹಾಗೆ ಹುದ್ದೆಗಳು ಬಂದು ಜೂನಿಯರ್ ಎಕ್ಸಿಕ್ಯೂಟಿವ್ನ ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ ವೀಡಿಯೋ ನೋಡ್ತಿರೋ ಅಂತಾರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹ ಆಗುತ್ತೆ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಏರ್ಪೋರ್ಟ್ ಅಥಾರಿಟಿಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ UR, EWS, OBC, SC, ST ಹಾಗೆ PWBD ಕ್ಯಾಟಗರಿ ಕೂಡ ರಿಸರ್ವೇಷನ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಯಾವ್ಯಾವ ಹುದ್ದೆ ಮತ್ತು ಎಷ್ಟೆಷ್ಟು ಖಾಲಿ ಇದ್ದಾವೆ ಅಂತ ನೋಡೋದಾದರೆ, ಜೂನಿಯರ್ ಎಕ್ಸಿಕ್ಯೂಟಿವ್ನ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು 11 ವೇಕೆನ್ಸೀಸ್, ಹಾಗೆ ಇಂಜಿನಿಯರಿಂಗ್ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ 199 ಹುದ್ದೆಗಳು, ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ 208 ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ 527, ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಒಟ್ಟು 31 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದಾವೆ. ಹಾಗೆ PWBD ಕ್ಯಾಟಗರಿಗಳು ಇರುವಂಥ ಅಭ್ಯರ್ಥಿಗಳು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಅವ್ರಿಗೆಲ್ಲ ಯಾವ ವೇಕೆನ್ಸೀಸ್ ಖಾಲಿ ಇದ್ದಾವೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ಲೀಸ್ ಒಮ್ಮೆ ವಿಡಿಯೋನ ಪಾಸ್ ಮಾಡಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಇದೆಲ್ಲ ಶಾರ್ಟ್ ಫಾರ್ಮ್ ಆಗಿದೆ, ಇಲ್ಲಿರೋವಂಥದ್ದು ಫುಲ್ ಫಾರ್ಮ್ ಆಗಿರುತ್ತೆ. ವಿಡಿಯೋನ ಕ್ಲೀನಾಗಿ ಪಾಸ್ ಮಾಡಿ ಕ್ಲೀನಾಗಿ ನೋಡ್ಕೊಳ್ಳಿ. ಹಾಗೆ SC ST ಕ್ಯಾಂಡಿಡೇಟ್ಗಳು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕಾಗಿದ್ದು, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಸೆಪ್ಟೆಂಬರ್ 27ನೇ ತಾರೀಕು ಒಳಗಡೆ ಆಗಿ ನೀವು ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಹಾಗೆ OBC ಕ್ಯಾಂಡಿಡೇಟ್ಗಳು ಕೂಡ ಸಬ್ಮಿಟ್ ಮಾಡಬೇಕಾಗಿದ್ದು 25-26 ಇಯರಲ್ಲಿ ಪಡ್ಕೊಂಡಿರೋವಂಥ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. EWS ಅಭ್ಯರ್ಥಿಗಳು ಕೂಡ ಇಯರಲ್ಲೇ ಪಡ್ಕೊಂಡಿರೋಂಥ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂದರೆ PWBD ಕ್ಯಾಟಗರಿಗಳು ಡಿಸಬಿಲಿಟಿ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಹಾಗೆ ಎಕ್ಸ್ಪೀರಿಯೆನ್ಸ್ ನೋಡೋದಾದರೆ, ಮೊದಲನೇದಾಗಿ ಜೂನಿಯರ್ ಎಕ್ಸಿಕ್ಯೂಟಿವ್ ಆರ್ಕಿಟೆಕ್ಚರ್ನ ಈ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗೆ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಕಿಟೆಕ್ಚರ್ ಆ್ಯಂಡ್ ರಿಜಿಸ್ಟರ್ಡ್ ವಿತ್ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಕ್ವಾಲಿಫಿಕೇಷನ್ ಮುಗಿಸಿರೋ ಅಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು, ಹಾಗೆ ಈ ಹುದ್ದೆಗೆ ಕರಸ್ಪಾಂಡಿಂಗ್ ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. 2023-2025 ಇಯರಲ್ಲಿ ಕರಸ್ಪಾಂಡಿಂಗ್ ಮಾಡಿರೋಂಥ ಕ್ಯಾಂಡಿಡೇಟ್ಗಳು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಸಿವಿಲ್ ಇಂಜಿನಿಯರಿಂಗ್ ಹಾಗೆ ಸಿವಿಲ್ ಮಾಡಿರೋವಂಥವ್ರು ಈ ಹುದ್ದೆಗೆ ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಹಾಗೆ ಟೆಕ್ನಾಲಜಿ ಆಫ್ ಸಿವಿಲ್ ಮುಗಿಸಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ. ಜೂನಿಯರ್ ಎಕ್ಸಿಕ್ಯೂಟಿವ್ನ ಇಂಜಿನಿಯರಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ ಈ ಹುದ್ದೆಗೆ ಕೂಡ ಇಂಜಿನಿಯರಿಂಗ್ ಹಾಗೆ ಟೆಕ್ನಾಲಜಿ ಇನ್ ಎಲೆಕ್ಟ್ರಿಕಲ್ ಮಾಡಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಕರಸ್ಪಾಂಡಿಂಗ್ ಮಾಡಿರೋರು ಎಲ್ಲರೂ 23-24-25 ಇಯರಲ್ಲಿ ಪಾಸ್ ಆಗಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ಗೆ ಈ ಡಿಪಾರ್ಟ್ಮೆಂಟ್ಗೆ ಬಂದು ಇಂಜಿನಿಯರಿಂಗ್ ಟೆಕ್ನಾಲಜಿ ಇನ್ ಎಲೆಕ್ಟ್ರಾನಿಕ್ಸ್ ಹಾಗೆ ಅಥವಾ ಟೆಲಿಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಿಕಲ್ ವಿತ್ ಸ್ಪೆಷಲೈಸೇಷನ್ ಇನ್ ಎಲೆಕ್ಟ್ರಾನಿಕ್ಸ್ ಮುಗಿಸಿರೋವಂಥವ್ರು, ಮತ್ತು ಕೊನೆಯದಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಈ ಹುದ್ದೆಗೆ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಇನ್ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಇಂಜಿನಿಯರಿಂಗ್, IT, ಎಲೆಕ್ಟ್ರಾನಿಕ್ಸ್ ಅಥವಾ MCA ಅಂದರೆ ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಮುಗಿಸಿರೋಂಥ ಇಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಪರ್ಸೆಂಟೇಜ್ ವಿಚಾರ ನೋಡೋದಾದರೆ, ನೀವು ಜಸ್ಟ್ ಪಾಸ್ ಆಗಿದ್ರೆ ಸಾಕು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅದಲ್ಲದೆ ಈಕ್ವಲೆಂಟ್ ಬ್ಯಾಚುಲರ್ ಡಿಗ್ರಿ ಇನ್ ಆಲ್ಸೋ PG ಡಿಗ್ರಿ ಮತ್ತು ಡಿಪ್ಲೊಮೊ ಮುಗಿಸಿರೋಂಥ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿತ್ತು. ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರೋದಿಲ್ಲ. ಫ್ರೆಷರ್ಸ್ ಆಗಿರೋವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಮತ್ತು ಎಕ್ಸ್ಪೀರಿಯೆನ್ಸ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಹೇಳಿಲ್ಲ, ಬಟ್ ಮ್ಯಾಕ್ಸಿಮಮ್ ಮಾತ್ರ 27 ವರ್ಷ ಮೀರಿರಬಾರ್ದು. ಹಾಗೆ ಸೆಪ್ಟೆಂಬರ್ 24, 2025 ಇಯರ್ವರೆಗೂ ನಿಮ್ಮ ಏಜ್ನ ಕನ್ಸಿಡರ್ ಮಾಡ್ತಾರೆ.
ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡ್ತಾ ಇದೆ. SC STಗಾದರೆ 5 ಇಯರ್ಸ್, OBCಗಾದರೆ 3 ಇಯರ್ಸ್, ಹಾಗೆ PWBDಗಾದರೆ 10 ಇಯರ್ಸ್, ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗಾದರೆ ಮಿನಿಮಮ್ 5 ಇಯರ್ಸ್ ಮ್ಯಾಕ್ಸಿಮಮ್ 10 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಇನ್ನಿವ್ರು ಬಿಟ್ಟು ಇನ್ಯಾರಿಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇಲ್ಲ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋದು ನಿಮಗೆ ಆಗಸ್ಟ್ 28ನೇ ತಾರೀಕಿಂದ ಪ್ರಾರಂಭವಾಗ್ತಿದ್ದು ಕೊನೆ ದಿನಾಂಕ ಬಂದು ಸೆಪ್ಟೆಂಬರ್ 27ನೇ ತಾರೀಕಾಗಿರುತ್ತೆ. ಇಂಟ್ರೆಸ್ಟ್ ಇದ್ದು ಎಲಿಜಿಬಿಲಿಟಿ ಇರೋ ಕ್ಯಾಂಡಿಡೇಟ್ಗಳು www.eai.aero ಈ ಒಂದು ವೆಬ್ಸೈಟ್ನ ಮೂಲಕ ನಿಮ್ಮ ಅಪ್ಲಿಕೇಶನ್ಗಳನ್ನ ಸಬ್ಮಿಟನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಪೇ ಸ್ಕೇಲ್ ಬಂದು ಇದು ಗ್ರೂಪ್ ಬಿ ಹುದ್ದೆಗಳಾಗಿದ್ದು ನಿಮಗೆ ಮಾಸಿಕ 40,000ದಿಂದ 1,40,000ವರೆಗೂ ನಿಮಗೆ ಮ್ಯಾಕ್ಸಿಮಮ್ ಮಂತ್ಲಿ ಪೇಮೆಂಟ್ ಅನ್ನೋದು ಇರುತ್ತೆ. ಇದರ ಜೊತೆಗೆ ಬೇರೆ ಅಲಯನ್ಸಸ್ ಕೂಡ ಇದ್ದು ಅಡಿಷ್ನಲ್ ಬೇಸಿಕ್ ಪೇ, ಡಿಯರ್ನೆಸ್ ಅಲಯನ್ಸ್ ಮತ್ತು ಪೆರ್ಕ್ ಅಟ್ 35 ಆಫ್ ಬೇಸಿಕ್ ಪೇ, HRA ಬೆನಿಫಿಟ್ಸ್, ಹಾಗೆ ಗ್ರ್ಯಾಜುಯಿಟಿ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್, ಮೆಡಿಕಲ್ ಬೆನಿಫಿಟ್ಸ್, ಬೇರೆ ಅಲಯನ್ಸಸ್ ಎಲ್ಲ ಇರುತ್ತೆ. ಇಂಟ್ರೆಸ್ಟ್ ಇದ್ದು ಎಲಿಜಿಬಿಲಿಟಿ ಇರುವಂಥ ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡೋಕ್ಕೆ ಬೇಗ ಅಪ್ಲೈ ಮಾಡಿ. ಇನ್ನು ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕಂತ ಆಲ್ರೆಡಿ ಹೇಳಿದ್ದೀನಿ. ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ವ್ಯಾಲಿಡ್ ಇಮೇಲ್ ಐಡಿಗೆ ಫೋನ್ ನಂಬರ್ ನೀಡಿ. ಏನೇ ಇನ್ಫಾರ್ಮೇಷನ್ ಬಂದರೂ ನಿಮ್ಮ ನಂಬರ್ ಅಥವಾ ನಿಮ್ಮ ಇಮೇಲ್ ಐಡಿಗೆ ಬರುತ್ತೆ. ಹಾಗೆ ನೀವು ಅಪ್ಲೋಡ್ ಮಾಡುವಂಥ ಫೋಟೋ ಕಾಪೀಸ್ ಬಂದು ರೀಸೆಂಟಾಗಿ 3 months ಬಿಫೋರ್ ಇರೋವಂಥ ಫೋಟೋ ಕಾಪೀಸ್ ಅಪ್ಲೋಡ್ ಮಾಡಿ. ಪಾಸ್ಪೋರ್ಟ್ ಸೈಜ್ ಇರೋವಂಥ ಫೋಟೋಸ್ ಮತ್ತು ಬ್ಯಾಕ್ಗ್ರೌಂಡಲ್ಲಿ ವೈಟ್ ಇರಬೇಕಾಗುತ್ತೆ, ಬ್ಲ್ಯಾಕ್ ಎಲ್ಲ ಇರೋವಾಗಿಲ್ಲ. ಹಾಗೆ ನೀವು ಅಪ್ಲೋಡ್ ಮಾಡೋಂಥ ಫೋಟೋಸ್ ಬಂದು JPG ಅಥವಾ JPEG ಫಾರ್ಮೇಟಲ್ಲಿ ಇರಬೇಕಾಗಿದ್ದು ಪ್ರತಿಯೊಂದು ಡಾಕ್ಯುಮೆಂಟ್ನೂ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಹಾಗೆ ನಿಮ್ಮ ಸಿಗ್ನೇಚರ್ ಕೂಡ ಇಮೇಜ್ನ ಸೆಂಡ್ ಮಾಡಬೇಕಾಗುತ್ತೆ. ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಇಂಕಲ್ಲಿ ನೀವು ಸಿಗ್ನೇಚರ್ ಮಾಡಿ ಕಳಿಸ್ಬೇಕಾಗತ್ತೆ. ಹಾಗೆ ನೀವು ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು ಅಪ್ಲಿಕೇಶನ್ ಫೀಸ್ ಬಂದು 300 ರೂಪಾಯಿ ಇರುತ್ತೆ. ಈ ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮೂಲಕ ಪೇ ಮಾಡ್ಬೋದಾಗಿದ್ದು ಹಾಗೆ SC ST PWBD ಕ್ಯಾಂಡಿಡೇಟ್ಗಳಿಗೆ ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನೋದಿರೋದಿಲ್ಲ. ಹಾಗೆ ಅಪ್ರೆಂಟಿಸ್ ಟ್ರೈನಿಂಗ್ ಮಾಡಿರೋಂಥ ಅಂದರೆ AAA ಕಂಪನಿ ಅಂದರೆ ಏರ್ಪೋರ್ಟ್ ಅಥಾರಿಟಿ ಕಂಪ್ನಿಯಲ್ಲಿ ಟ್ರೈನಿಂಗ್ ಮಾಡಿರೋಂಥ ಅಭ್ಯರ್ಥಿಗಳು ಕೂಡ ಯಾವುದೇ ಒಂದು ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ. ಇನ್ನು ಇವತ್ತು ವೀಡಿಯೋದಾಗಿದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆ ನೋಟಿಫಿಕೇಷನ್ ಬೇಕಂದರೆ ಪ್ಲೀಸ್ ಮೆಸೇಜ್ ಮಾಡಿ, ನಾನು ನಿಮಗೆ ಈ ನೋಟಿಫಿಕೇಷನ್ನ ಕಳಿಸ್ಕೊಡ್ತೀನಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.